ಹೋಗ್ತಾ ಇದ್ದೀವಿ 5 ನಿಮಿಷದಲ್ಲಿ. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದ್ವಿ, ನಮ್ಮ ಮನೆ ಹತ್ರ ಇರೋದಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ 5 ನಿಮಿಷ ಹಾಕಿತ್ತವರು ಬೇಗ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಇವ್ನು ನಮ್ಮ ಸ್ವೀಟಿ ಕಚ್ಬಿಟ್ಟಿದ್ದ ನನಗೆ, ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸ್ವೀಟಿ ಬಾ, ನಿನಗೂ ಇಂಜೆಕ್ಷನ್ ಹಾಕ್ಸ್ಕೊಂಬಂದು ನನಗೂ ಇಂಜೆಕ್ಷನ್ ಹಾಕ್ಸ್ಕೊಂತೀನಿ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಹಾಂ, ನಿನಗೂ ಇಂಜೆಕ್ಷನ್ ಹಾಕ್ಸ್ಕೊಂಬಂದು ನನಗೂ ಇಂಜೆಕ್ಷನ್ ಹಾಕ್ಸ್ತೀನಿ ಗಾಯ್ಸಿ. ಸ್ವೀಟಿ ನನ್ನ ನೋಡಿಲಿ. ಸ್ವೀಟಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ತರ್ಸು, ಅಲ್ಲಿ ತರ್ಸು ಸ್ವೀಟಿ, ಅಲ್ಲ ಅಲ್ಲಿ ತರ್ಸು. ಗುಡ್ ಗರ್ಲ್. ಇನ್ನೊಂದು ಸರಿ ತೋರಿಸ್ಬಿಡು. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ವೆರಿ ಗುಡ್. ನಿನ್ನೆ ನನ್ನ ತಮ್ಮ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡಿದ್ದ. ಇವಾಗ ವ್ಲಾಗ್ ಆಚೆ ಅಂದರೆ ಇವಾಗ ವ್ಲಾಗ್ ಅಪ್ಡೇಟ್ ಆಗಿದೆ ನೋಡಿ. ಅದೇನೇ ಸುತ್ತಾವನೆ ನೋಡ್ರಿ, ನಾನು ಹೆಂಗೆ ಬರ್ತೀನೋ ಹಂಗೆ ಬರ್ತಾನೆ. ಏನೋ ಓರಿಯೋ ಓರಿಯೋ ಏನ ತೆಗ್ದೆ. ಇವಾಗ ಹೊರಡ್ತೀವಿ, ಹೋಗ್ತಾ ಇದ್ದೀವಿ 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ನೋಡೋಣ ಬನ್ನಿ. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದ್ವಿ, ನಮ್ಮ ಮನೆ ಹತ್ರ ಇರೋದಿದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೇಕು, ತುಂಬ ಜನ ಇದ್ದಾರೆ. ಮಂಡೇ ಜನ ಇರಲ್ಲ ಅಂತ ಅಂದ್ಕೊಂಡೆ, ತುಂಬ ಜನ ಇದ್ದಾರೆ. ಇದು ಪೋಲಿಯೋ ಇರಬೇಕು. ಬನ್ನಿ ಹೋಗೋಣ. 12 seconds later. 5 ನಿಮಿಷ ಹಾಕಿತ್ತವರು ಬೇಗ ಹಾಕ್ಬಿಟ್ರು. ಈ ಕಡೆ ಅರ್ಧ ಈ ಕಡೆ ಅರ್ಧ, ಬೇಗ ಮುಗ್ದೋಯ್ತು. ಏನಂತೀಯ? 2 ನಿಮಿಷ ಅಂತ ಅದು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. 2 ನಿಮಿಷ. ಬನ್ನಿ ಇವಾಗ ಹೋಗೋಣ ಅಂದ್ಕೊಂಡು. ನಡಿ ಇದೆ ಹಾಸ್ಪಿಟ್ಲು ನಾನು ಹಾಕ್ಸಿತ್ತು. ಅಲ್ಲಿ ಒಳಗಡೆ ಏನು ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ. ಅವರು ಅಲೋ ಇಲ್ಲ, ಇದು ಗೌರ್ಮೆಂಟ್ ಹಾಸ್ಪಿಟ್ಲು, ಏನೂ ಅಲೋ ಇಲ್ಲ ಒಳಗಡೆ ವೀಡಿಯೋ ಫೋಟೋಸ್ ಅಂತ ಅಂದರು. ಅದಕ್ಕೆ ಹಾಕ್ಸ್ಕೊಂಡು ಇಂಜೆಕ್ಷನ್ ಜಲ್ದಿ ವಾಸಿ ಆಗುತ್ತೆ. ಹೊರಡೋಣ ಬನ್ನಿ ಗೈಸ್. ಈಗ ಸ್ವಲ್ಪ ಹತ್ತಿರ ಇದೆ ಸದ್ಯಕ್ಕೆ. ಅಲ್ಲೇ ಗೌರ್ಮೆಂಟಲ್ಲಿ ಹಾಕ್ಸ್ಕೊಳ್ಳಿ, ಪ್ರೈವೇಟ್ ಜಾಸ್ತಿ ಆಗುತ್ತೆ ಇನ್ನೂ ಇಂಜೆಕ್ಷನ್ಗೆ ಅಂತ ಅಂದರು. ಅದಕ್ಕೆ 2 ಕಿಲೋಮೀಟರ್ ಅಂತೆ ಗೈಸ್. ಮತ್ತು ಅದಕ್ಕೆ ಬಂದ್ವಿ ಗೌರ್ಮೆಂಟಲ್ಲಿ. ಗೈಸ್ ಇವಾಗ ಗೇಟ್ ತೆಗಿತಾ ಇದ್ದೀನಿ. ಬಂದ್ವಿ ಮನೆಗೆ. ಬನ್ನಿ ಹೋಗೋಣ ಒಳಗಡೆ. ನಮ್ಮಪ್ಪ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮಪ್ಪ ಕೆಲ್ಸಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮಮ್ಮಂಗೆ ಹುಷಾರಿಲ್ಲ ಅಂತ ನಮ್ಮಪ್ಪ ಗಾಡಿಗೆ ಹೋಗಿಲ್ಲ. ಬನ್ನಿ ಇವಾಗ ನಿಲ್ಸಾದ್ಮೇಲೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ. For a few moments later. ಗೈಸ್ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ನನಗೆ ಬಟ್ಟೆ ತಗೊಂಡ್ಬರಕ್ಕೆ. ಲ್ಯಾಟ್ರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಮೇ ಬಿ ದಾಸಹಳ್ಳಿನೇ ಇರಬೇಕು. ನಾನು ನಮ್ಮ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಮ್ಮಪ್ಪ ಇಷ್ಟು 3 ಜನನೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಏನು ತಗೊಳ್ತೀರ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಪ್ಪ
ಅಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಹೆಂಗ್ ಕಾಯ್ತಾ ಇದ್ದೀವಿ ಎಲ್ಲರೂ. ಯಾವಾಗಲಿಂದ ಒಂದು 1/4 ಗಂಟೆ ಕಾಯ್ತಿದ್ದೆ, ಇವಾಗ ಟ್ರಾಫಿಕ್ಕು. ಗೈಸ್ ಇಲ್ಲಿ ಅಪ್ಪ ಎಷ್ಟು ಟ್ರಾಫಿಕ್ಕು. ಇಲ್ಲೇ ಪರವಾಗಿಲ್ಲ, ಸ್ವಲ್ಪ ಈ ಸೈಡ್ ಹೋಗೋ ಮಲ್ಲೇಶ್ವರಂ ಹೋಗೋ ಸೈಡ್ ಸ್ವಲ್ಪ ಪರವಾಗಿಲ್ಲ. 2 hours later. ನಾವು ಬೃಂದಾವನ ಕಲೆಕ್ಷನಲ್ಲಿ ಯಾವಾಗಲೂ ತಗೊತೀವಿ. ಇಲ್ಲಿ ದಾಸರಳ್ಳಿ ಅಂತ ಲೊಕೇಟ್ ಆಗಿರೋದು, ಅಲ್ಲೇ ಬಂದು ತಗೊಂಡಿದ್ದೀವಿ. ನೋಡಿ, ನೈಟ್ ಪ್ಯಾಂಟ್ಸು, ಗೈಸ್ ಇದು ಬೃಂದಾವನ ಕಲೆಕ್ಷನ್ನು ದಾಸರಳ್ಳಿ ಹತ್ರ ಇದೆ. ನೋಡಿ, ಇವರೇ ಓನರು, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬನ್ನಿ. ಹಾಂ, ಏನು ಹೇಳ್ತೀರಾ ಮ್ಯಾಮ್ ನಿಮ್ಮ ಅಂಗಡಿ ಬಗ್ಗೆ? ಹಾಂ, ಅಂದರೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ, ವೆರೈಟೀಸ್ ತುಂಬ ಸಿಗುತ್ತೆ ನಿಮಗೆ. ರೆಗ್ಯುಲರ್ ಡೈಲಿ ನ್ಯೂ ವೆರೈಟೀಸ್ ಬರ್ತಾನೆ ಇರುತ್ತೆ. ಸ್ಟೂಡೆಂಟ್ಸ್ಗೆ ಆಫೀಸ್ ವೇರ್, ಕಾಲೇಜ್ ವೇರ್, ಡೈಲಿ ವೇರ್ ಮತ್ತು ಗ್ರ್ಯಾಂಡ್ ಅಫಿಷಿಯಲ್ ಆಗಿರೋದೆಲ್ಲ ಸಿಗುತ್ತೆ ನಿಮಗೆ. ತುಂಬ ವೆರೈಟೀಸು ಸಿಗುತ್ತೆ, ಅಂದರೆ ರೆಗ್ಯುಲರ್ ಬರ್ತಾನೆ ಇರುತ್ತೆ. ಮತ್ತು ಎಲ್ಲ ರೇಂಜಲ್ಲೂ ಸಿಗುತ್ತೆ ನಿಮಗೆ. ಓಕೆ, ಅಫೋರ್ಡಬಲ್ ರೇಟ್ಸು ಇರುತ್ತೆ, ರೆಗ್ಯುಲರ್ ರೇಟ್ಸು ಇದೆ, ಗ್ರ್ಯಾಂಡು ಕಾಸ್ಟ್ಲಿದು ಸಿಗುತ್ತೆ ನಿಮಗೆ. ಇದೆಲ್ಲಿ ಲೊಕೇಶನ್ ಆಗಿರೋದು? ದಾಸರಳ್ಳಿ ಮೆಟ್ರೋ ಸ್ಟೇಷನ್ ರೋಡು, ಒಂದೇ ರೋಡ್ ಬರುತ್ತೆ ನಿಮಗೆ, ಮಿಡಲಲ್ಲಿ ಬೃಂದಾವನ್ ಕಲೆಕ್ಷನ್ ಅಂತ ಗೂಗಲ್ ಸರ್ಚ್ ಮಾಡೋದು ಸಿಗುತ್ತೆ ನಿಮಗೆ. ಬನ್ನಿ ಎಲ್ಲ ಗೈಸ್, ಬಂದು ಒಂದ್ಸರಿ ವಿಸಿಟ್ ಮಾಡಿ. ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ, ಮಾಡ್ಕೊಡೋಣ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಗೈಸ್. ಸಖತ್ತಾಗಿದೆ ಮೆಟೀರಿಯಲ್ಸ್ ಅಂತೂ. ನಾನು ಇವಾಗ ಹಾಕೊಂಡಿರೋ ಟಾಪು ಇಲ್ಲೇ ತೊಗೊಂಡಿದ್ದು. ನಾನಿದು 10th ತೊಗೊಂಡಿತ್ತು, ನಾನಿವಾಗ ಫಸ್ಟ್ ಇಯರ್ ಡಿಗ್ರಿ. ಇನ್ನೂ ಕ್ವಾಲಿಟಿ ಹಂಗೆ ಇದೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ ಗೈಸ್. A lot of boring math later. ಇವಾಗ ಹೊರಡ್ತಾ ಇದ್ದೀವಿ. ನೋಡಿ, ಬಟ್ಟೆ ತಗೊಂಡು ನನಗೆ ಟ್ಯಾಕ್ಸ್ ನಾನು ನಮ್ಮಮ್ಮಂಗೆ ಟ್ಯಾಕ್ಸ್ ಹಾಕೋಣ ಅಂತ ಬಂದರೆ ನಮ್ಮಮ್ಮ ನನಗೆ ಟ್ಯಾಕ್ಸ್ ಹಾಕ್ಬಿಟ್ಟವ್ರೆ. No comments. No comments. ಇವಾಗ ಕುತ್ಕೊಂಡಿದ್ದೀವಿ ಗಾಯ್ಸ್. ಇವಾಗ ಹೊರಟ್ವಿ ಬಟ್ಟೆಗಳು ತಗೊಂಡು. ಸಖತ್ ಕ್ವಾಲಿಟಿ ಇದೆ, ಒಂದ್ಸರಿ ಬಂದು ವಿಸಿಟ್ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಹಿಂಗಿದೆ. A few moments later. ಗೈಸ್, ಬಂದು ಶಾಪಿಂಗಿಂದ ತುಂಬ ಹೊತ್ತಾಗೋಯ್ತು. ಸಖತ್ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.